ಕನ್ನಡಕ್ಕೆ ಪ್ರಾತಿನಿಧಿಕ ಎನ್ನಿಸಬಹುದಾದ ಒಂದು ಉತ್ಕೃಷ್ಟ ಕೃತಿಯನ್ನು ಲೈವ್ಲಿ ಆ್ಯಂಡ್ ಲೋನ್ಲಿ ಈ ಒಂದು ಕೃತಿಯನ್ನು ಕನ್ನಡಕ್ಕೆ, ಕನ್ನಡ ಪ್ರಾಜ್ಞಲೋಕಕ್ಕೆ ಕೊಡುವುದರ ಮೂಲಕ ಒಂದು ಹೊಸ ವಿಸ್ತಾರವನ್ನು, ಒಂದು ಹೊಸ ಅನ್ವೇಷಣೆಯನ್ನು ಈ ಕಾದಂಬರಿ ಮೂಲಕ ಮಾಡಲಾಗ್ತಿದೆ, ಈ ಒಂದು ಆತ್ಮಕಥೆಯ ಮೂಲಕ ಮಾಡಲಾಗ್ತಿದೆ. ಯಾಕೆ ಅಂತಂದರೆ ಆತ್ಮಕಥೆ ಬಗ್ಗೆ ರಮೇಶ್ ಅರವಿಂದ್ ಅವರು ತಮ್ಮದೇ ಆದ ಒಂದು ವ್ಯಾಖ್ಯಾನವನ್ನು ಇಟ್ಟು ಅದಕ್ಕೆ ಬೇಕಾದಂತಹ ರಿಸರ್ಚು, ಅದಕ್ಕೆ ಬೇಕಾದಂತಹ ಭಾಷೆ, ಅನುಭವ ಮತ್ತು ಅದನ್ನು ಪ್ರೆಸೆಂಟ್ ಮಾಡಬೇಕಾಗಿರುವಂತಹ ರೀತಿ, ನಾನು ಅದಕ್ಕೆ ಮುಂದುವರೆದು ಹೇಳ್ತೀನಿ ಶೆಣೈಯವರು. ಯಾಕೆಂದರೆ ಆತ್ಮಕಥೆ ಮಾಡಬೇಕಾದ್ರೆ ಅದು ವೈಭವೀಕರಣ ಆಗಿಬಿಡುತ್ತೆ, ಇಲ್ಲ ವಿಜೃಂಭಣೆ ಆಗಿಬಿಡುತ್ತೆ. ಯಾರು ಆತ್ಮಕಥೆಗಳಲ್ಲಿ ತಾನು ಮಾಡಿರುವ ಕೃತ್ಯಗಳನ್ನು ಪೂರ್ತಿಯಾಗಿ ಏನು ತೆರೆದಿಡೋದಿಲ್ಲ, ಅಥವಾ ಅದನ್ನು ಮೀರಿ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡಿಕೊಳ್ಳು, ಎಕ್ಸಾಗರೇಟ್ ಮಾಡಿಕೊಳ್ಳುವಂತಹ ಪ್ರಯತ್ನ ಆಗಿಬಿಡುತ್ತೆ. ಆದರೆ ಈ ಆತ್ಮಕಥೆಯನ್ನು, ಜಯಂತಿಯವರ ಆತ್ಮಕಥೆಯನ್ನು ಎಷ್ಟು ತಣ್ಣಗೆ, ಅದೆಷ್ಟು ನಿರರ್ಗಳವಾಗಿ, ಎಲ್ಲೂ ವೈಭವೀಕರಣವಿಲ್ಲದೆ ಜಯಂತಿಯವರು ನದಿಯಂತೆ ಹರಿತಾರೆ. ಒಂದು ಮಹಾನದಿ ಜಯಂತಿ ಅಂತಂದರೆ ಮಹಾನದಿ. ಎಷ್ಟು ಚೆನ್ನಾಗಿದೆ. ಲೋನ್ಲಿ ಆ್ಯಂಡ್ ಲೈವ್ಲಿ, ಲೈವ್ಲಿ ಆ್ಯಂಡ್ ಲೋನ್ಲಿ. ಜೀವನ್ಮುಖಿಯೊಬ್ಬರ ಅಪ್ರತಿಮ ಜೀವನ ಪ್ರೀತಿಯನ್ನು ತೆರೆದಿಡುವಂತಹ ಶ್ರೇಷ್ಠ ಒಂದು ಪುಸ್ತಕ ಇದು. ಹಾಗೆಯೇ ಲೋನ್ಲಿ ಅಂದರೆ ನೋವನ್ನೇ ಧ್ಯಾನಿಸಿ ಕಂಡುಕೊಂಡಂತಹ ಏಕಾಂತ. ಎರಡು ಮುಖಗಳು. ಜೀವನ್ಮುಖಿಯೊಬ್ಬರ ಅಪ್ರತಿಮ ಜೀವನ ಪ್ರೀತಿ ಒಂದು ಮುಖ, ನೋವನ್ನೇ ಧ್ಯಾನಿಸಿ ತನ್ನೊಳಗೆ ಅದನ್ನು ಅದುಮಿಟ್ಟು ಬದುಕನ್ನು ಸೋಸಿ ಅದನ್ನು ಎದೆಯಲ್ಲಿ ಹಾಗೆ ಜ್ವಾಲಾಮುಖಿ ಅಂತ ಸಪ್ರೆಸ್ ಮಾಡಿ ಇಟ್ಟಂತಹ ಏಕಾಂತ ಇದೆಯಲ್ಲ, ಅದು ಜಯಂತಿಯಂತಹ ಮೇರು ಕಲಾವಿದೆ ಒಬ್ಬರಿಗೆ ಮಾತ್ರ ಸಾಧ್ಯ. ಅಂತಹದ್ದೊಂದು ಶ್ರೇಷ್ಠತೆ ಈ ಪುಸ್ತಕದಲ್ಲಿ ಶೆಣೈಯವರು ಇದನ್ನು ತುಂಬ ಚೆನ್ನಾಗಿ ದಾಖಲು ಮಾಡಿದ್ದಾರೆ. ನಾವು ಹೇಳಿಬಿಡ್ತೀವಿ ಜಯಂತಿಯವರ ಬದುಕು ಬೇಕಾದಷ್ಟಿದೆ. ಅವರು ಸಿಕ್ಕಾಪಟ್ಟೆ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ, 6 ಭಾಷೆಗಳಲ್ಲಿ ಅವರು ನಟನೆ ಮಾಡಿದ್ದಾರೆ. ನೋಡೋಣ, ಅವರ ಅಭಿನಯಕ್ಕೆ ಅವರೇ ಸಾಟಿ, ಅವರ ರೀತಿಗೆ ಅವರೇ ಸಾಟಿ. ರಾಜ್ಕುಮಾರ್ ಅವರು ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಸಾರ್ವಭೌಮರು ಅನ್ನೋದಲ್ಲಿ ಯಾವುದೇ ಅದು ಡಿಸ್ಪ್ಯೂಟ್ ಅಲ್ವೇ ಅಲ್ಲ. ಅದು ಹೇಗೆ ಒಪ್ಪಿತವೋ ಹಾಗೆಯೇ ನಾಯಕಿಯರ ಜಗತ್ತಲ್ಲಿ ರಾಜ್ಕುಮಾರ್ ಅಂತ ನಾವು ಯಾರನ್ನಾರೂ ಕರಿಬೋದಿದ್ರೆ ಅದು ಜಯಂತಿಯವ್ರನ್ನ ಮಾತ್ರ. ಅಂತಹ ಅದ್ಭುತವಾದ ಪ್ರತಿಭೆ, ಅಂತಹ ಅದ್ಭುತವಾದ ಏನಂತೀರ ಜೀವಂತಿಕೆ, ಅದು ಅವರ ವೈಶಿಷ್ಟ್ಯ. ಅದನ್ನು ತುಂಬ ಅರ್ಥಪೂರ್ಣವಾಗಿ ಶೆಣೈಯವರು ಇಲ್ಲಿ ದಾಖಲು ಮಾಡಿದರು. ಅವ್ರ ಸಿನಿಮಾಗಳು ತುಂಬ ಚೆನ್ನಾಗಿದ್ವು. ಎಡಕಲ್ ಗುಡ್ಡದ ಮೇಲೆ ಹಾಗಿತ್ತು, ಓಬವ್ವ ಹೀಗಿತ್ತು, ನಾವು ಹೇಳಿಬಿಡ್ಬೋದು. ಆದರೆ ನೀವು ಅವರ ಪಾತ್ರಗಳನ್ನು ಗಮನಿಸಿ, ಉಲ್ಲಂಘನೆಯ ಪಾತ್ರಗಳು. ಅಂದರೆ ಒಂದು ಸಂಪ್ರದಾಯಬದ್ಧ ವ್ಯವಸ್ಥೆಯನ್ನು ಉಲ್ಲಂಘಿಸಿ ಒಂದು ಹೊಸತನದ ಮೂಲಕ ಒಂದು ಹೊಸ ಆವಿಷ್ಕಾರದ ಸಾಧ್ಯತೆಗಳನ್ನು ಕಂಡುಕೊಳ್ಳುವಂತಹ ಪಾತ್ರಗಳನ್ನ ಮಾಡಿದ್ರು. ಇದನ್ನು ನಾವಿಲ್ಲಿ ಈ ಪುಸ್ತಕವನ್ನು ಓದೋದ್ರ ಮೂಲಕ ನಾನು ಅದನ್ನು ದಾಖಲು ಮಾಡೋದಕ್ಕೆ ಬಯಸ್ತೇನೆ. ನೀವು ಮಿಸ್ ಲೀಲಾವತಿ ಅಂತ ತಗೊಳ್ಳಿ. ಅಂದರೆ ಆ ಕಾಲಘಟ್ಟದಲ್ಲಿ ಒಂದು ರೀತಿಯಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೋದು, ಶರ್ಟ್ ಹಾಕೋದೇ ಒಂದು ರೀತಿಯಲ್ಲಿ ಮಡಿವಂತಿಕೆ ಅನ್ನುವಂತಹ ಕಾಲಘಟ್ಟದಲ್ಲಿ ಅತ್ಯಂತ ಬೋಲ್ಡಾಗಿ, ಅತ್ಯಂತ ಒಂದು ಹೊಸ ದೃಷ್ಟಿಕೋನದ ಚಿಂತನೆಯ ಮೂಲಕ ಮಿಸ್ ಲೀಲಾವತಿ ಚಿತ್ರದಲ್ಲಿ ಅವರು ಆ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್, ಇದು ಲೈವ್ಲಿ ಆ್ಯಂಡ್ ಲೋನ್ಲಿ ಇದೆಯಲ್ವಾ, ಅದು ಮತ್ತೊಂದು ಮುಖ ಅಂದರೆ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಪಾತ್ರವನ್ನು ಮಾಡೋದ್ರ ಮೂಲಕ ಒಂದು ಹೊಸ ನೆಲೆಗೆ, ನಾಯಕಿಯ ಪಾತ್ರವನ್ನು ಒಂದು ಹೊಸ ನೆಲೆಗೆ ಕೊಂಡೊಯ್ತು. ಹಾಗೆಯೇ ನೀವು ಜೇಡರ ಬಲ್ಲೆ ಮಿಸ್ ಲೀಲಾವತಿ, ಅಲ್ಲಿ ಉಡುಗೆಯೂ ಅಷ್ಟೇ. ಆ ಉಡುಗೆಯನ್ನು ತೊಡುವಂಥ ಸ್ವಿಮ್ ಸೂಟು, ಆ ಸ್ವಿಮ್ ಸೂಟನ್ನು ಅದನ್ನು ತೊಟ್ಟು ಆ ಕಾಲಕ್ಕೆ ದೊಡ್ಡ ತಲ್ಲಣವನ್ನು, ದೊಡ್ಡ ರೋಮಾಂಚನವನ್ನು ಅವರು ಸೃಷ್ಟಿ ಮಾಡಿದರು, ತರಂಗಗಳನ್ನು ಸೃಷ್ಟಿ ಮಾಡಿದರು, ತನ್ನದೇ ಆದ ದೊಡ್ಡ ಅಭಿಮಾನಿಗಳ ಪಡೆಯನ್ನು ಸೃಷ್ಟಿ ಮಾಡಿದರು. ಅದು ಯಾವುದೂ ಅಶ್ಲೀಲ ಆಗಿರಲಿಲ್ಲ, ಅದು ಜೀವನ್ಮುಖಿ ಹೆಣ್ಣೊಬ್ಬಳ ಅಪ್ರತಿಮ ಜೀವನ ಪ್ರೀತಿಯ ಸಂಕೇತವಾಗಿತ್ತು. ನನ್ನ ಸೌಂದರ್ಯ, ನಾನು ಸುಂದರವಾಗಿ ಕಾಣಬೇಕು ಅನ್ನುವ ಒಂದು ಇಚ್ಛೆಯ ಹಿಂದೆ ಒಂದು ಸುಂದರವಾದ ಮನಸ್ಸಿರುತ್ತೆ. ನಾನು ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂದರೆ ನನ್ನ ಮೈಂಡ್ ಬ್ಯೂಟಿಫುಲ್ ಇರಬೇಕು. ಅಂತಹ ಬ್ಯೂಟಿಫುಲ್ ಮೈಂಡ್, ಸುಂದರವಾದ ಮನಸ್ಸಿನ ಹೆಣ್ಣು ಜಯಂತಿ. ಆ ಒಂದು ಹೆಣ್ಣುತನವನ್ನು ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಶೆಣೈಯವರು, ಹೆಚ್ಚು ಎಕ್ಸಾಗರೇಷನ್ ಇಲ್ಲ. ಯಾಕೆಂತಂದರೆ ಅವರ ಬದುಕಿನ ಅನುಭವ, ಅವರ ಬದುಕಲ್ಲಿ ಅನುಭವಿಸಿದ ನೋವು, ಆ ತಲ್ಲಣ, ಅದೆಲ್ಲವನ್ನು ನೋಡಿದರೆ ತುಂಬ ಸೆನ್ಸೇಷನಲ್ ಆಗಿ ಪ್ರೊಜೆಕ್ಟ್ ಮಾಡ್ಬೋದು, ಅಥವಾ ತುಂಬ ರೋಮಾಂಚಕಾರಿಯಾಗಿ ಹೇಳ್ಬೋದು, ಅಥವಾ ತುಂಬ ಅದನ್ನು ವೈಭವೀಕರಿಸಿ ಹೇಳ್ಬೋದು. ಆದರೆ ಯಾವುದೂ ಇಲ್ಲ. ಅದನ್ನು ತುಂಬ ತಣ್ಣಗೆ
ಆ ರೋಮಾಂಚನಕ್ಕಿಂತ ಆಚೆ ಅವರ ಬದುಕಿನ ಸತ್ಯವನ್ನು ಹಿಡಿದಿರಿಸುವ ರೀತಿ, ಅವರ ಆಂತರ್ಯದ ತಲ್ಲಣವನ್ನು ದಾಖಲು ಮಾಡುವ ರೀತಿಯಲ್ಲಿ ಈ ಪುಸ್ತಕವನ್ನು ಅತ್ಯಂತ ಚೆನ್ನಾಗಿ, ತುಂಬ ಚೆನ್ನಾಗಿ ಕನ್ನಡ ಚಿತ್ರರಂಗದ ಒಂದು ಪ್ರಾತಿನಿಧಿಕ ಪುಸ್ತಕವನ್ನಾಗಿ ಇದನ್ನು ಶೆಣೈಯವರು ರೂಪಿಸಿದ್ದಾರೆ. ಇಂಥದ್ದೊಂದು ಒಳ್ಳೆಯ ಪುಸ್ತಕವನ್ನು ಕೊಟ್ಟಿದ್ದಕ್ಕೆ ಶೆಣೈ ನಿಮಗೆ ಧನ್ಯವಾದಗಳು. ಹಾಗೆಯೇ ಇಲ್ಲಿ ನೋಡಿ, ನೆಕ್ಸ್ಟ್ ಪಾತ್ರಗಳನ್ನ ಮುಂದುವರೆದು ಒನಕೆ ಓಬವ್ವನ ಪಾತ್ರ. ಆ ಒನಕೆ ಓಬವ್ವನ ಪಾತ್ರವನ್ನು ಮಾಡಬೇಕಾದ್ರೆ ಪುಟ್ಟಣ್ಣ ಅವ್ರು ಕೇಳ್ಕೊತಾರೆ ಕಲ್ಪನಾ ಅವರಿಗೆ, ಸಣ್ಣ ಪಾತ್ರನ 2 ನಿಮಿಷದ ಪಾತ್ರನ ನಾನು ಒಪ್ಪಲ್ಲ, ನನ್ನ ಇಮೇಜನ್ನು ನಾನು ಒಪ್ಪಲ್ಲ. ಆದರೆ ಇವ್ರು ಇಲ್ಲಪ್ಪ, ನನಗೆ ಸಣ್ಣ ಪಾತ್ರ ನನಗೆ ಕೊಡ್ತೀರಾ ಅಂತ ಹೇಳಿದಾಗ, ಇಲ್ಲ ಆ ಪಾತ್ರವನ್ನು ನೀವು ಒಪ್ಪಿ ಅಂತ ಹೇಳಿದಾಗ ಜಯಂತಿ ಒಪ್ತಾರೆ. ಅಷ್ಟೊಂದು ಸ್ಟಾರ್ ಇಮೇಜ್ ಇದ್ದರು. ಒಬ್ಬ ಶ್ರೇಷ್ಠ ನಿರ್ದೇಶಕನಿಗೆ ಬೆಲೆಯನ್ನು ಕೊಟ್ಟು ಅವರು ಆ ಪಾತ್ರವನ್ನು ಮಾಡುವಂತ ನನಗೆ ಹೇಳಬೇಕಾದ್ರೆ ಈ ಪಾತ್ರದ ಹಿಂದೆ ಏನೋ ಇರಬಹುದು ಅಂತ ಗ್ರಹಿಸಿ ಅದನ್ನು ಒಪ್ಪಿ 2-3 ನಿಮಿಷದ ಒನಕೆ ಓಬವ್ವನ ಪಾತ್ರವನ್ನು ಮಾಡಿದಂಥ ಸಂದರ್ಭದಲ್ಲಿ ಅದೊಂದು ಚಾರಿತ್ರಿಕ ಪಾತ್ರ ಆಯಿತು. ಆ ಇಡೀ ನಾಗರಹಾವು ಚಿತ್ರದಲ್ಲಿ ಆ 3 ನಿಮಿಷದ ಪಾತ್ರ ಅದೆಷ್ಟು ರೋಮಾಂಚನ, ಅದೆಷ್ಟು ಅದ್ಭುತ, ಅದೆಷ್ಟು ಸುಂದರ ಅಂತಂದರೆ ಅದು ಒನಕೆ ಓಬವ್ವ ಅಂತಲೇ ಅವರನ್ನ ಗುರ್ಸೋದಕ್ಕೆ ಶುರು ಮಾಡಿದ್ರು. ಅಂದರೆ ತುಂಬ ಫ್ರಾಂಕ್ನೆಸ್ ಬೇಕು ಅವ್ರ ಥರ ಜೀವಿಸೋದಕ್ಕೆ. ಕಪಟ ಇದ್ದವರು ಆ ಥರ ಜೀವಿಸೋಕ್ಕಾಗೋದಿಲ್ಲ. ಅಂದರೆ ನಮ್ಮಲ್ಲಿ ನಾವು ಆಷಾಢಭೂತಿತನವನ್ನು ಹೊಂದಿದರೆ ಜಯಂತಿ ಅವ್ರ ಥರ ಜೀವಿಸೋದಕ್ಕೆ ಸಾಧ್ಯವೇ ಇಲ್ಲ. ಬದುಕನ್ನು ಇಂಚಿಂಚಾಗಿ ಆಸ್ವಾದಿಸ್ಕೊಂಡು, ಅದು ನೋವಿರಲಿ ನಲಿವಿರಲಿ, ಬೇವು ಮತ್ತು ಬೆಲ್ಲ, ತುಂಬ ಚೆನ್ನಾಗಿ ಹೇಳಿದೆ, ತುಂಬ ಚೆನ್ನಾಗಿದೆ. ಅದನ್ನು ಆಸ್ವಾದಿಸಿ ಆ ಬದುಕನ್ನು ಇಂಚಿಂಚಾಗಿ ಕುಡಿದು ಅದನ್ನು ಮತ್ತೆ ಹಾಗೆ ಬದುಕೋಬೇಕಲ್ವ, ಅಷ್ಟೆಲ್ಲವನ್ನು ಅನುಭವಿಸಿ ಜೀವಂತವಾಗಿರಬೇಕಲ್ವ. ಅದು ಜಯಂತಿ ಅವರ ಯಶಸ್ಸಿನ ಗುಟ್ಟು. ನೀವು ಎಡಕಲ್ಲು ಗುಡ್ಡದ ಮೇಲೆ ಪಾತ್ರ, ಈ ಪುಸ್ತಕದಲ್ಲಿ ಹೇಳ್ತಾರೋ ಅದನ್ನು, ಎಡಕಲ್ಲು ಗುಡ್ಡದ ಮೇಲಿನ ಪಾತ್ರ ಇರ್ಬೋದು, ಅದನ್ನೇನಾದರೂ ಪಾತ್ರ ನಾನು ಮಾಡಿಬಿಟ್ರೆ ಕಲ್ಲು ತೊಗೊಂಡು ಹೊಡಿತಾರೆ ಅಂತಾರೆ. ಮತ್ತೆ ಪುಟ್ಟಣ್ಣ ಅವ್ರನ್ನ ಒಪ್ಪಿಸ್ತಾರೆ, 10 ದಿನ ಟೈಮ್ ಕೊಡ್ತೀನಿ ಅಂತಾರೆ. ಈ ಪುಸ್ತಕದಲ್ಲಿ ಇದನ್ನು ಹೇಳ್ಕೊಂಡಿದ್ದಾರೆ. ಅಂದರೆ 10 ದಿನ ಟೈಮಿನ ನಂತರ ಮತ್ತೆ ಬಂದು ಪುಟ್ಟಣ್ಣನವರ ಒತ್ತಡಕ್ಕೆ ಮಣಿದು ಆ ಪಾತ್ರವನ್ನು ಮಾಡ್ತಾರೆ. ನೀವೀಗ ತಾನೇ ಹಾಡನ್ನು ಕೇಳಿದ್ರಿ, ವಿರಹ 100 ತರಹ. ಆ ಪಾತ್ರ ಅವರಿಗೆ ರಾಷ್ಟ್ರ ಮಟ್ಟದ ಮನ್ನಣೆಯನ್ನು ತಂದುಕೊಡ್ತು. ಅಂದರೆ ಅದೊಂದು ಆ ಪಾತ್ರದಲ್ಲಿ ಗ್ಲಾಮರೋ ಏನೋ ಇರಲಿ, ಅದರ ಆಚೆಗಿನ ಅಭಿನಯ ಇದೆಯಲ್ಲ, ಅದಕ್ಕೆ ಭಾವನೆಗಳನ್ನ ತುಂಬಿ, ಅದಕ್ಕೆ ಎಕ್ಸ್ಪ್ರೆಷನ್ಸನ್ನು ತುಂಬಿ, ಆ ಪಾತ್ರವನ್ನು ಒಂದು ರೀತಿಯಲ್ಲಿ ಕೇವಲ ಒಂದೇ ದೃಷ್ಟಿಯಲ್ಲಿ ನೋಡದೆ ಅದನ್ನು ಮೀರಿ ಆ ಪಾತ್ರವನ್ನು ಬೆಳೆಸುವ ಅವರ ಶೈಲಿ ಇದೆಯಲ್ಲ, ಅದು ಅವರ ಸಾಮರ್ಥ್ಯ, ಅವರ ಪ್ರತಿಭೆ. ಹೀಗೆ ಒಂದು ರೀತಿಯಲ್ಲಿ ಸಂಪ್ರದಾಯದಿಂದ ಅಥವಾ ಯಾವುದೋ ಒಂದು ಸೀಮಿತ ಕಟ್ಟುಪಾಡಿಗೆ ಅಥವಾ ಸೂತ್ರಬದ್ಧ ಚೌಕಟ್ಟಿಗೆ ಜೋತು ಬಿದ್ದಂತಹ ಚಿತ್ರರಂಗಕ್ಕೆ ತನ್ನ ವೈವಿಧ್ಯಮಯ ಮತ್ತು ವೈಶಿಷ್ಟ್ಯಮಯ ಪಾತ್ರದ ಮೂಲಕ ಒಂದು ಹೊಸ ಮೆರಗನ್ನು, ಒಂದು ಹೊಸ ಗ್ರಾಮರನ್ನು, ಒಂದು ಹೊಸ ಸಂಚಲನವನ್ನು ಕಟ್ಟುಕೊಟ್ಟಂಥವ್ರು ಜಯಂತಿಯವರು. ಹೀಗೆ ಹೇಳ್ತಾ ಹೋದರೆ ಅವರ ಬದುಕು ಅತ್ಯಂತ ಚೇತೋಹಾರಿಯಾಗಿರುತ್ತೆ. ಹಾಗೆಯೇ ಇದು ನಮಗೆ ಮೇಲ್ನೋಟಕ್ಕೆ ಕಾಣುವಂಥದ್ದು ಮಾತ್ರ. ಆದರೆ ಈ ಪುಸ್ತಕದಲ್ಲಿ ಕೊನೆಯ ಘಟ್ಟವನ್ನು ನೋಡಿದ್ರೆ, ಅವರ ಖಾಸಗಿ ಬದುಕಿನ ನೋವಿನ ಘಟ್ಟವನ್ನು ನೋಡಿದ್ರೆ ಒಂಥರ ಎದೆ ಜಲ್ಲೆನಿಸುವಂತಹ ರೀತಿ ಕಂಡುಬರುತ್ತೆ. ಯಾಕೆ ಅಂತಂದರೆ ಇದನ್ನು ಆಗಲೇ ಹೇಳಿದೆ ನಾನು, ಇದೊಂದು ಪ್ರಾತಿನಿಧಿಕವಾದಂತಹ ಪುಸ್ತಕ. ಯಾಕೆ ಅಂತಂದರೆ ಅವರು ನದಿಯಂತೆ ಹರಿತಿರುವಂತಹ ಸಂದರ್ಭದಲ್ಲಿ ಒಂದು ಚಾಪ್ಟರು ಕಲ್ಪನಾ ಅವ್ರದ್ದು ಬರುತ್ತೆ. ತನ್ನ ನೋವಿನ ನಡುವೆಯೂ ಕೂಡ ಕಲ್ಪನಾ ಅವರ ಬದುಕನ್ನು ಅವರು ದಾಖಲು ಮಾಡ್ತಾರೆ ಈ ಪುಸ್ತಕದಲ್ಲಿ. ಕಲ್ಪನಾ ಹೇಗಿದ್ದರು, ಅವರು ನನಗೆ ಮನಸ್ಸಿಲ್ಲ, ಯಾಕೋ ಮನಸ್ಸು ಸರಿಯಿಲ್ಲ ಅಂತ ಪದೇ ಪದೇ ಜಯಂತಿಯವರ ಹತ್ರ ಹೇಳ್ತಾರೆ. ಅಂದರೆ ಜಯಂತಿ ನದಿಯಾಗಿ ಹರಿತಿರುವಂಥ ಸಂದರ್ಭದಲ್ಲಿ ಅಲ್ಲೊಂದು ಉಪನದಿ ಹರಿಯುತ್ತೆ ಈ ಪುಸ್ತಕದಲ್ಲಿ. ಆ ಉಪನದಿ ಕಲ್ಪನಾ. ಅಂದರೆ ಇಷ್ಟೊಂದು ನೋವಿನ ನಡುವೆ ಒಂದು ಜೀವನದಿ ಉಳಿಯುತ್ತೆ, ಆದರೆ ಅಷ್ಟೊಂದು ನೋವಿನ ನಂತರ ಮತ್ತೊಂದು ಉಪನದಿ ಕೊನೆ ಕಾಣುತ್ತೆ, ಅದು ಒಣಗಿ ಹೋಗುತ್ತೆ. ಹಾಗೆಯೇ ಮತ್ತೊಂದು ಹರಿಯುವ ನದಿ, ಮತ್ತೊಂದು ಭೋರ್ಗರೆದು ಹರಿಯುವ ನದಿ. ಈ ಒಂದು ಅನುಭವದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಅದನ್ನು ಹೇಳ್ತಾರೆ. ಒಂದು ಚಾಪ್ಟರ್ ಇದೆ ಪುಟ್ಟಣ್ಣ ಕಣಗಾಲ್ ಅವ್ರ ಖಾಸಗಿ ಬದುಕಿನ ಚಾಪ್ಟರ್ ಇದೆ. ಅವರು ಹೇಗೆ ಒದ್ದಾಡ್ತಾರೆ, ಅವರ ಹೇಗೆ ಮಾನಸಿಕ ವಿಪ್ಲವಕ್ಕೆ, ಮಾನಸಿಕ ಒಂದು ರೀತಿಯಲ್ಲಿ ಆಘಾತಕ್ಕೆ ಒಳಗಾಗ್ತಾರೆ. ಪುಟ್ಟು ಅಂತ ಕರೀತಾರೆ. ಆವಾಗಲೇ ಶ್ರೀನಾಥ್ ಅವ್ರು ಹೇಳ್ತಿದ್ರು, ಕಮ್ಮು ಅಂತ ನಾನು ಕರೀತಿದ್ದೆ. ಅವ್ರನ್ನ ಪುಟ್ಟು ಅಂತಾರೆ. ಅಂದರೆ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಪುಟ್ಟು ಅಂತಾರೆ, ಸಂತೈಸ್ತಾರೆ, ಅವ್ರನ್ನ ಮಗು ಥರ ನೋಡ್ಕೋತಾರೆ. ಆದರೂ ಪುಟ್ಟಣ್ಣ ಬದುಕೋದಿಲ್ಲ. ಒಂದು ಫೈನ್ ಡೇ ಅವರು ಹೊರಟೋಗ್ತಾರೆ.
ಯಾಕಾಗಿ ಸತ್ತರು ಪುಟ್ಟಣ್ಣ, ಅವರಿಗೆ ಕಾಡ್ತಿದ್ದಂತಹ ನೋವೇನು? ಕಲ್ಪನಾ ಯಾಕಾಗಿ ಸತ್ತರು, ಅವರಿಗೆ ಕಾಡ್ತಿದ್ದಂತಹ ನೋವೇನು? ಇದು ಒಂದು ರೀತಿಯಲ್ಲಿ ಧ್ಯಾನಿಸ್ತಾರೆ. ಆದರೆ ಅಂಥದ್ದೇ ಒಂದು ನೋವಿನ ಭಾಗವಾಗಿ ಅವರು ಹರಿತಾರೆ. ಈ ಪುಸ್ತಕದಲ್ಲಿದೆ, ತುಂಬ ದೀರ್ಘವಾದ ಅವರು ವಿಚಾರಗಳನ್ನು ಇದರಲ್ಲಿ ಹಂಚ್ಕೋತಾರೆ. ಇಲ್ಲಿ ಅಂದರೆ ಅವ್ರನ್ನ ಹೇಗೆ ಹದ್ದುಗಳ ರೀತಿಯಲ್ಲಿ ಕಿತ್ತು ತಿಂದರು. ಅವರ ಸುತ್ತಲ ಕುಟುಂಬ ಇರ್ಬೋದು, ಅವರ ಬದುಕಿನ ಭಾಗವಾದಂತಹ ವ್ಯವಸ್ಥೆ ಇರ್ಬೋದು, ಮತ್ತು ಆ ವ್ಯವಸ್ಥೆಯಲ್ಲಿ ಅವರು ಹೇಗೆ ಬಲಿಪಶು ಆದರು ಅನ್ನೋದಿರ್ಬೋದು. ಈ ಪುಸ್ತಕದಲ್ಲಿ ಹೆಚ್ಚು ಎಕ್ಸಾಗರೇಷನ್ ಇಲ್ಲದೆ ಅವ್ರು ಎಷ್ಟು ಹೇಳ್ತಾರೋ ಅಷ್ಟಾಗಿ, ಮತ್ತು ಯಾರ ಮೇಲೂ ದ್ವೇಷವಿಲ್ಲದೆ, ಮೋಸ್ಟ್ ಇಂಪಾರ್ಟೆಂಟ್, ಒಂದು ಕಾಲಘಟ್ಟಕ್ಕೆ ತಲುಪಿದಾಗ ಮನಸ್ಸಲ್ಲಿ ಯಾರ ಮೇಲೂ ದ್ವೇಷವಿಲ್ಲದೆ ಸ್ಥಿತಪ್ರಜ್ಞತೆಯಿಂದ ಪಕ್ವತೆಯಿಂದ ಅವರು ಹೇಗೆ ಇದನ್ನು ಅದ್ಭುತವಾಗಿ ದಾಖಲಿಸ್ತಾರೆ ಅಂತಂದರೆ ಈ ಪುಸ್ತಕಕ್ಕೆ ಅತ್ಯುನ್ನತ ಶ್ರೇಷ್ಠ ಪ್ರಶಸ್ತಿ ಸಿಗಲೇಬೇಕಾಗುತ್ತೆ. ಇದು ಒಂದು ರೀತಿಯಲ್ಲಿ ಇದು ಕೇವಲ ಅವರ ಆತ್ಮಕಥೆ ಆಗಲ್ಲ, ಅದು ಒಂದು ಪ್ರಾತಿನಿಧಿಕವಾದಂತಹ ಒಂದು ಪುಸ್ತಕ ಆಗುತ್ತೆ. ಮತ್ತು ಅವರ ಮೂಲಕ ಕನ್ನಡ ಚಿತ್ರರಂಗವನ್ನು ಅವರು ದಾಖಲು ಮಾಡಿದ್ದಾರೆ, ಚಿತ್ರರಂಗದ ವ್ಯಕ್ತಿಗಳನ್ನು ದಾಖಲು ಮಾಡಿದ್ದಾರೆ. ಶಣೈ ಅದನ್ನು ಅದ್ಭುತವಾಗಿ ಸರಳವಾಗಿ ಮನಮುಟ್ಟುವ ಹಾಗೆ, ಅತಿರಂಜಿತ ಅಲ್ಲದೆ, ವೈಭವೀಕರಣ ಅಲ್ಲದೆ, ವಿಜೃಂಭಣೆ ಅಲ್ಲದೆ ತುಂಬ ಚೆನ್ನಾಗಿರೋದನ್ನು ದಾಖಲು ಮಾಡಿದ್ದಾರೆ. ಹೀಗಾಗಿ ಇಂಥದ್ದೊಂದು ಒಳ್ಳೆಯ ಪುಸ್ತಕವನ್ನು ಕೊಟ್ಟಿದ್ದಕ್ಕೆ, ಹಾಗೆಯೇ ಈ ಒಂದು ಪುಸ್ತಕ ಒಂದು ತಲೆಮಾರಿನ ಚಿತ್ರರಂಗದ ಒಂದು ಯುಗದ ಆಗು ಹೋಗುಗಳನ್ನು ಮತ್ತು ಕಲಾವಿದರ ಬದುಕಿನ ಆಂತರ್ಯವನ್ನು ದಾಖಲು ಮಾಡುವ ನಿಟ್ಟಿನಲ್ಲಿ ಈ ಪುಸ್ತಕವೂ ಒಂದು ದಾಖಲೆ ಆಗುತ್ತೆ. ಇಂಥದ್ದೊಂದು ಪುಸ್ತಕವನ್ನು ಕೊಟ್ಟಿದ್ದಕ್ಕೆ ಮತ್ತು ಈ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೂ ಕೂಡ, ಮತ್ತು ನಾನು ಇಷ್ಟೊತ್ತು ಮಾತಾಡಿದ್ದನ್ನು ನೀವು ತಡ್ಕೊಂಡಿದ್ದಕ್ಕೋಸ್ಕರ ನಿಮಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.